ಇನ್ನು ಮುಂದೆ ನಾವು ನೋಡಬೇಕಾದ್ದು ನೆಲದಲ್ಲಿ ವಿಶೇಷ ಸಂದರ್ಭಗಳು. ದುರ್ಗೇಶು ಅಟವ್ಯಾಜಿ ಮುಖಾದಿಷು ಪ್ರಭು ಪಯಾನ್ ನರಸಿಂಹ. ಅವನ ದುರ್ಗೇಶು, ದುರ್ಗಮವಾದ ಸ್ಥಳಗಳಲ್ಲಿ. ಈಗ ನಾವು ಯಾವುದೋ ಒಂದು ಪರ್ವತದಲ್ಲಿ ಹೋಗ್ತಾ ಇದ್ದೇವೆ, ಕಾಡು ಪ್ರಾಣಿಗಳು ತುಂಬಿರ್ತವೆ, ಸರಿಯಾದ ದಾರಿ ಗೊತ್ತಿಲ್ಲ, ದುರ್ಗಮವಾಗಿರ್ತಕ್ಕಂಥ ದಾರಿ, ಅಲ್ಲಿ ಹೋಗ್ತಾ ಇರ್ತೇವೆ, ದಾರಿ ಗೊತ್ತಿಲ್ಲ, ಆಮೇಲೆ ಸುಸ್ತಾಗಿರುತ್ತೆ, ಯಾವ ಅಪಾಯವೂ ಬರಬಹುದು, ಕಾಡು ಪ್ರಾಣಿಗಳು, ಆನೆ ಬರಬಹುದು, ಇನ್ನೊಂದು ಪ್ರಾಣಿ ಬಂದು ನಮ್ಮನ್ನು ಬಲಿ ತಗೊಳ್ಳಬಹುದು. ಇಂಥ ಪ್ರಸಂಗಗಳಲ್ಲಿ ನಾವು ಯಾರಿಂದ ರಕ್ಷೆ ಕೇಳಬೇಕು? ದುರ್ಗೇಶು ಅಟವ್ಯಾಜಿ ಮುಖ ಆಜಿ ಮುಖಾದಿಷು. ಆಜಿ ಮುಖಾದಿಷು ಅಂತ ಪ್ರಿಂಟ್ ಮಾಡಿದ್ದಾರೆ ಅಲ್ಲ, ಅದು ಅಷ್ಟು ಒಳ್ಳೆಯ ಪಾಠ ಅಲ್ಲ. ಅಟವ್ಯಾಜಿ ಮುಖಾದಿಷು ಪ್ರಭು ಅಂತ. ಆಜಿ ಮುಖ ಅಂದರೆ ಯುದ್ಧರಂಗ, ಆಜಿ ಅಂದರೆ ಯುದ್ಧ, ಆಜಿ ಮುಖ ಅಂದರೆ ನಾವು ಯುದ್ಧವನ್ನು ಫೇಸ್ ಮಾಡ್ತಕ್ಕ ತಾಣ, ಯುದ್ಧರಂಗ. ಆಜಿ ಮುಖ ಯುದ್ಧರಂಗದಲ್ಲಿ ಎದುರಾಬದುರಾಗಿದ್ದಾರೆ. ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರು ಸೇರಿದ ಹಾಗೆ ಆ ಯುದ್ಧರಂಗದಲ್ಲಿ ಎದುರು ಬದುರು ಸೈನಿಕರು ಯುದ್ಧಕ್ಕೆ ನಿಂತಿದ್ದಾರೆ. ಆವಾಗ ಯಾರು ರಕ್ಷಣೆ ಮಾಡಬೇಕು? ಆವಾಗ ನರಸಿಂಹ ಒಬ್ಬನೇ ರಕ್ಷಣೆ ಮಾಡುವ. ಯುದ್ಧರಂಗದಲ್ಲಿ ಅವನು ಸೋಲಬೇಕು, ನಾನು ಗೆಲ್ಲಬೇಕು. ಯಾಕೆ? ನೀನು ಯಾಕೆ ಸೋಲಬಾರ್ದು, ಅವನು ಯಾಕೆ ಗೆಲ್ಲಬಾರ್ದು? ನಿರ್ಣಾಯಕ ಏನು? ಅದಕ್ಕೆ ಅಲ್ಲಿ ನರಸಿಂಹನ ರಕ್ಷೆ ಬೇಕಾಗುತ್ತೆ. ದುರ್ಗಮವಾಗಿರ್ತಕ್ಕಂಥ ಸ್ಥಳ ಅಟವಿ ಆಜಿಮುಖಾದಿಷು. ಆಜಿಮುಖ ಅಂದರೆ ಯುದ್ಧರಂಗ. ಯುದ್ಧರಂಗದಲ್ಲಿ ಕಾಡು ಅಂತ ಇತ್ಯಾದಿಗಳಲ್ಲಿ, ಇತ್ಯಾದಿ ದುರ್ಗಮವಾದ ಸ್ಥಳದಲ್ಲಿ ಪಯಾನ್ ನರಸಿಂಹ ಅಸುರ ಯೂಥಪಾರಿಹಿ. ಅವನು ಎಂಥವನು? ಯಾಕೆ ಅವನನ್ನು ಪ್ರಾರ್ಥನೆ ಅಂದರೆ ಅಸುರ ಯೂಥಪ, ಅಸುರರ ಸೇನೆಯ ಮುಖಂಡರಿದ್ದಾರಲ್ಲ, ದೈತ್ಯ ಸೇನೆ ಅಂದರೆ ದುಷ್ಟ ಸೇನೆ, ಅದನ್ನು ಸದೆಬಡಿದವ ಅವ. ಹಿರಣ್ಯಕಶಿಪುವನ್ನಷ್ಟೇ ಅಲ್ಲ, ಹಿರಣ್ಯಕಶಿಪುವಿನ ದುಷ್ಟ ಸೇನೆಯನ್ನೆಲ್ಲ ಸದೆಬಡಿದವ. ಅದರಿಂದ ದುಷ್ಟಶಕ್ತಿಯನ್ನು ನಿರ್ನಾಮ. ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ. ಯಾವುದೇ ಒಂದು ದುಷ್ಟಶಕ್ತಿಯನ್ನು ಪೀಡೆ ಇದ್ದರೆ ಅದರ ಪರಿಹಾರಕ್ಕೆ ನರಸಿಂಹನ ಧ್ಯಾನ ಮಾಡಿ. ಅದರಿಂದ ನರಸಿಂಹನ ನರಸಿಂಹನಲ್ಲಿ 2-3 ಮುಖಗಳಿವೆ. ಒಂದು ನಮ್ಮಲ್ಲಿ ಉಗ್ರ ನರಸಿಂಹ ಅಂತೇವೆ, ಆಮೇಲೆ ಇನ್ನೊಂದು ಯೋಗ ನರಸಿಂಹ ಅಂತೇವೆ, ಮತ್ತೊಂದು ಲಕ್ಷ್ಮೀ ನರಸಿಂಹ ಅಂತೇವೆ. ಸುಮಾರಾಗಿ ನರಸಿಂಹನಿಗೆ 3 ಮುಖಗಳಿವೆ. ಇಲ್ಲಿ ಇವರು ಪ್ರಾರ್ಥನೆ ಮಾಡುವುದು ಉಗ್ರ ನರಸಿಂಹನನ್ನು. ಉಗ್ರ ನರಸಿಂಹ ಅಂತಂದರೆ ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಇಟ್ಟುಕೊಂಡು ಅವನ ಎದೆ ಬಗಿದು ಕರುಳು ತೆಗೆಯುವಂಥ ನರಸಿಂಹ ಇದ್ದಾನಲ್ಲ, ಉಗ್ರ ನರಸಿಂಹ. ಅಂಥ ವಿಗ್ರಹ ಅದು ಉಗ್ರ ನರಸಿಂಹ ಮೂರ್ತಿ. ಇನ್ನು ಕೆಲವು ಕಡೆ ಆ ನರಸಿಂಹ ಶಾಂತನಾಗಿ ಯೋಗಪೀಠ, ಯೋಗಾಸನ, ಹೀಗೆ ಕಾಲು ಹಾಕಿಕೊಂಡು ಪಟ್ಟಿ ಕಟ್ಟಿಕೊಂಡು ಜ್ಞಾನಮುದ್ರೆಯನ್ನು ಹಿಡ್ಕೊಂಡು ಕೂತಿರ್ತಾನೆ. ಅವನು ಯೋಗ ನರಸಿಂಹ. ಜ್ಞಾನಮುದ್ರೆ, ಪಾಠ ಪ್ರವಚನವೂ ಇಲ್ಲ, ಉಗ್ರವೂ ಇಲ್ಲ, ಹೆಂಡತಿ ಜೊತೆಗೆ ಪಟ್ಟಾಂಗ ಹೊಡಿತಾ ಕೂತಿರ್ತಾನೆ. ಅವನು ಲಕ್ಷ್ಮೀ ನರಸಿಂಹ. ಅವನು ಲಕ್ಷ್ಮೀ ನರಸಿಂಹ. ತೊಡೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿ ಜೊತೆಗೆ ಪ್ರಸನ್ನನಾಗಿರ್ತಾನೆ. ಅಂದರೆ ಅದನ್ನು ಪ್ರಸನ್ನ ನರಸಿಂಹ ಅಂತಲೂ ಹೇಳ್ತಾರೆ, ಲಕ್ಷ್ಮೀ ನರಸಿಂಹ. ಹೀಗೆ ಉಗ್ರ ನರಸಿಂಹ, ಪ್ರಸನ್ನ ನರಸಿಂಹ, ಯೋಗ ನರಸಿಂಹ ಅಂತ ಸುಮಾರಾಗಿ ಸ್ಥೂಲವಾಗಿ ನರಸಿಂಹನ 3 ವಿಧದ ಉಪಾಸನೆ ಇದೆ. ಅದರಲ್ಲಿ ಉಗ್ರ ನರಸಿಂಹನ ಉಪಾಸನೆ ಕಷ್ಟ. ಅಂದರೆ ಸಾಮಾನ್ಯ ಉಗ್ರ ನರಸಿಂಹನಲ್ಲಿ ಅವನ ತೊಡೆಯಲ್ಲಿ ಹಿರಣ್ಯಕಶಿಪು ಇರ್ತಾನೆ. ಕಷ್ಟ ಏನು ಗೊತ್ತುಂಟ? ನಾವು ಪೂಜೆ ಮಾಡುವಾಗ, ಉಗ್ರ ನರಸಿಂಹನಿಗೆ ಪೂಜೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ಮಾಡಿದ ಅಭಿಷೇಕವನ್ನು ಹಿರಣ್ಯಕಶಿಪು ತಗೋತಾನೆ, ನರಸಿಂಹ ಅಲ್ಲ. ಅಲ್ಲಿಗೆ ಅವನು ಇದ್ದಾನೆ ನೋಡಿ, ಹಿರಣ್ಯಕಶಿಪಿಗೆ ಅಭಿಷೇಕ ಆಗಿಬಿಡುತ್ತೆ. ಅದು ಹಿರಣ್ಯಕಶಿಪು ವಿಲ್ ಬಿ ಪ್ಲೀಸ್ಡ್, ಖುಷಿ ಆಗಿಬಿಡುತ್ತೆ. ಪೂಜೆಯವರು ಒಳ್ಳೆಯವರು, ನಾನು ಪೂಜೆ ಮಾಡ್ತಾ ಇದ್ದಾರೆ ಅಂತ. ನಾವು ಪೂಜೆ ಮಾಡುವಾಗ ಬಹಳ ಕಷ್ಟ ಏನು ಅಂದರೆ ಉಗ್ರ ನರಸಿಂಹನ ಉಪಾಸನೆ ಮಾಡುವವರಲ್ಲಿ ಅಂಥ ಒಂದು ಬಹಳ ಸ್ವಚ್ಛತೆ ಬೇಕಾಗತ್ತೆ. ಇಲ್ಲದಿದ್ದರೆ ಸ್ವಲ್ಪ ದುಷ್ಟವಾದ ಮನಸ್ಸು ಕೆಲಸ ಮಾಡಿತು ಅಂದರೆ ಅವನು ಹಿರಣ್ಯಕಶಿಪು ತಗೊಂಡ್ಬಿಡ್ತಾನೆ. ಇದರಲ್ಲಿ ಅಸುರ ಯೂಥಪ, ಅಸುರ ಯೂಥಗಳಿಗೆ ನಿಯಾಮಕರಾಗಿರೋದು ಮುಖ್ಯವಾಗಿ ಅಸುರ ಯೂಥಪ ಅಂದರೆ ಹಿರಣ್ಯಕಶಿಪುವೇ. ಅಸುರ ಯೂಥಪಾರಿಹಿ, ಅವನು ಸಮಸ್ತ ದೈತ್ಯ ಸೇನೆಯ ಶತ್ರು, ದುಷ್ಟಶಕ್ತಿಯನ್ನು ನಿರ್ನಾಮ ಮಾಡಿದಂಥ ಅವತಾರ ಅದು. ಹಿರಣ್ಯಕಶಿಪು ಅಂದರೆ ಆ ಶಬ್ದ ನೋಡಿ. ಅವನು ನರಸಿಂಹ ಅವನು ಕೊಂದ, ಆದರೆ ಅವನು ಸಾಯಲೇ ಇಲ್ಲ, ಎಲ್ಲ ನಮ್ಮೊಳಗೆ ಬಂದು ಕೂತ್ಬಿಟ್ಟ ಹಿರಣ್ಯಕಶಿಪು. ಹಿರಣ್ಯಕಶಿಪು ಅಂದರೆ
ಹಿರಣ್ಯ ಅಂದರೆ ಬಂಗಾರ, ಕಸಿಪು ಅಂದರೆ ತಲೆದಿಂಬು. ತಲೆದಿಂಬಿನ ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಗೊತ್ತಾಗತ್ತೆ ಅಂತ ದುಡ್ಡಿಟ್ಟು ಮಲಗುತ್ತೇವಲ್ಲ, ಅವರೆಲ್ಲ ಹಿರಣ್ಯ ಕಸಿಪುಗಳೇ. ಅದೇ ಬೀಗದ ಕೈ ಅದೆಲ್ಲ ತಲೆದಿಂಬಿನ ಅಡಿಯಲ್ಲಿ ಇನ್ಯಾರೋ ಗೊತ್ತಾಗ್ಬಿಡುತ್ತೆ. ದುಡ್ಡನ್ನು ಅಂದರೆ ಕಳ್ಳ ದುಡ್ಡನ್ನು, ಲೆಕ್ಕಕ್ಕೆ ಬರದ ದುಡ್ಡನ್ನು ಸಂಗ್ರಹ ಮಾಡಿ ಇನ್ನೊಬ್ಬರಿಗೆ ಸಿಗದಂತೆ ಮುಚ್ಚಿಡುವ ಸ್ವಭಾವಕ್ಕೆ ಹಿರಣ್ಯಕಶಿಪು ಅಂತ ಹೇಳೋದು. ಅದಕ್ಕೆ ಇವನು ಅಸುರ ಅರಿ ಅಂಥವರನ್ನು ಹಿರಣ್ಯಕಶಿಪುಗಳನ್ನು ಎಂದೂ ಕ್ಷಮಿಸುವುದಿಲ್ಲಂತೆ ನರಸಿಂಹ. ಅಂದರೆ ಈ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ನಾವು ಈ ಮಂತ್ರವನ್ನು ಹೇಳಬೇಕಾಗಿದ್ದರೆ ನಾವೇ ಹಿರಣ್ಯಕಶಿಪುಗಳಾಗಿದ್ದರೆ, ಈ ಮಂತ್ರ ಹೇಳಿದರೆ ನಮ್ಮ ನಾಶವೇ ಆಗುತ್ತೆ, ಇನ್ನೊಬ್ಬರಲ್ಲ. ನಮ್ಮ ಒಳಗೆ ಹಿರಣ್ಯಕಶಿಪು ಕೂತರೆ ಅಸುರಯೂಥ ಪಾರಿಯಾದ ಹಿರಣ್ಯಕಶಿಪು ಮೊದಲು ಶಿಕ್ಷೆ ಕೊಡೋದು ನಮಗೆ. ಆ ಎಚ್ಚರ ಬೇಕು. ಹಿರಣ್ಯಕಶಿಪುವನ್ನು ನಿಗ್ರಹ ಮಾಡಿರತಕ್ಕಂಥ ಪಯಾನ್ ನರಸಿಂಹ ಅಸುರಯೂಥ ಪಾರಿಹಿ, ಅವನು ನಮ್ಮನ್ನು ರಕ್ಷಣೆ ಮಾಡಲಿ ನರಸಿಂಹ ಅಂತಕ್ಕಂಥ ಪ್ರಾರ್ಥನೆ. ಹೀಗೆ ನರಸಿಂಹ ಅವನು ಎಂಥ ನರಸಿಂಹ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಾನ್ ದಿಶೋ ವಿನೇದು ನ್ಯಪತಂಶ್ಚ ಗರ್ಭಾಃ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಾನ್. ನರಸಿಂಹ ಆಯುಧರಹಿತನಾಗಿ ಬಂದ. ಶತ್ರು ಸಂಹಾರಕ್ಕೆ ಆಯುಧ ಹೇಳಿದೆ. ಈಗ ಇಲ್ಲಿ 8 ಆಯುಧ ನಾವು ಹೇಳಿದೆವು. ನರಸಿಂಹ ಬಂದಾಗ ಆಯುಧವೇ ಇಲ್ಲ, ನಿರಾಯುಧ. ಯಾಕೆಂದರೆ ಹಿರಣ್ಯಕಶಿಪು ವರ ಕೇಳಿದ್ದ, ಯಾವ ಆಯುಧದಿಂದಲೂ ಸಾಯಬಾರದು ಅಂತ. ಆದರೆ ಆಯುಧ ಇಲ್ಲದಿದ್ದರೆ ಸಾಯಿಸ್ಲಿಕ್ಕೆ ಬರೋದಿಲ್ಲ ಅಂತ ಕೇಳ್ತಾನೆ ಅವತ್ತು. ಯಾವ ಆಯುಧದಿಂದಲೂ ಸಾಯಬಾರದು, ಆಯಿತು ಆಯುಧ ಬಿಟ್ಟು ಬರ್ತೀನಿ ನಾನು ಅಂದ. ಅದರಿಂದ ಅವನು ಬಂದ ಬರಿಗೈಯಿಂದ, ಆಯುಧರಹಿತವಾದ ಬರಿಗೈಯಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಹಿರಣ್ಯಕಶಿಪುರು ವಕ್ಷೋ ವಿದಾರಣ ನಖಾಂಶುಕಃ. ಇದು ನರಸಿಂಹಾಷ್ಟೋತ್ತರದ ಮಾತು. ಹಿರಣ್ಯಕಶಿಪುವಿನ ಎದೆಯನ್ನು ಅದನ್ನು ಬಿಚ್ಚಿ ಸೀಡಿ, ವಿದಾರಣ ಅದನ್ನು ಸೀಡಿ ತೆಗೆದ, ನಖಾಂಶುಕ ಉಗುರ ತುದಿ ಉಳ್ಳವನು ಅಂತ. ಉಗುರಿಂದ ಎದೆಯನ್ನು ಸೀಳಿದ. ಅದನ್ನ ಸೀಳಿ ಅದನ್ನು ತಡೀಲಿಕ್ಕೆ ಬಂದದ್ದು. ಹಿರಣ್ಯಕಶಿಪುವಿನ ಹತ್ರ ದೊಡ್ಡ ಸೈನ್ಯದ ಪಡೆ ಇತ್ತು, ಪರಿವಾರ ಇತ್ತು. ಅವನ್ನೆಲ್ಲ ಬರೀ ಕೈಯಿಂದ ಹೀಗೆ ಜಾಡಿಸಿಬಿಟ್ಟ, ಒಂದು ಅಟ್ಟಹಾಸ ಮಾಡಿಬಿಟ್ಟ. ನರಸಿಂಹನ ನಗುವಿಗೆ ತತ್ತರಿಸಿ ಹೋಯಿತಂತೆ ಲೋಕ. ಅವ್ರು ಏನಾಯಿತು ಅವ್ರು ಹೇಳ್ತಾರೆ, ವಿಮುಂಚತೋ ಯಸ್ಯ ಮಹಾ ಅಟ್ಟಹಾಸಾನ್. ಅಟ್ಟಹಾಸ ಅಂದರೆ ನಾವು ಗಹಗಹಿಸುವುದು ಅಂತ ಹೇಳ್ತೇವಲ್ಲ, ಅವನು ದಹದಹಿಸುವವ ಗಹಗಹಿಸಿಬಿಟ್ಟ. ವಿಮುಂಚತೋ ಯಸ್ಯ ಮಹಾ ಅಟ್ಟಹಾಸಾನ್, ಗಟ್ಟಿಯಾಗಿ ನಕ್ಬಿಟ್ಟ ಅಂತೆ. ಆ ಅಟ್ಟಹಾಸದ ಧ್ವನಿಯಿಂದ ದಿಶೋ ವಿನೇದುಹು, ದಿಕ್ಕುಗಳಲ್ಲಿ ಅದರ ಇಕೋ ಹಬ್ಬಿತು, ಮಾರ್ನುಡಿಯಿತು ಆ ಹಾಸ. ದಿಕ್ಕುಗಳಲ್ಲಿ ಪ್ರಪಂಚದಲ್ಲಿ ನೆಪತಂಶ್ಚ ಗರ್ಭಾಹ. ಆ ಅಟ್ಟಹಾಸದ ನಾದ ಕೇಳಿ ರಾಕ್ಷಸ ಸ್ತ್ರೀಯರು, ದುಷ್ಟಶಕ್ತಿಗಳಿಗೇನಿದ್ದಾರೆ, ರಾಕ್ಷಸ ಸ್ತ್ರೀಯರು, ಅಸುರ ಸ್ತ್ರೀಯರು, ದೈತ್ಯ ಸ್ತ್ರೀಯರು, ಅವರಿಗೆಲ್ಲ ಅಬಾರ್ಷನ್ ಆಗಿ ಹೋಯ್ತಂತೆ, ಗರ್ಭಪಾತ. ನೆಪತಂಶ್ಚ ಗರ್ಭಾಹ, ದುಷ್ಟಶಕ್ತಿಗಳ ಗರ್ಭಪಾತವಾಗಿ ಹೋಯ್ತು. ಅಂಥ ನರಸಿಂಹ ಶಕ್ತಿ ನಮ್ಮನ್ನ ದುರ್ಗಮವಾದಂತಹ ಬದುಕಿನ ಕ್ಷಣಗಳಲ್ಲಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು 23 ಶ್ಲೋಕದಲ್ಲಿ 3 ಶ್ಲೋಕವನ್ನು ನೋಡಿದೆವು. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಮತ್ತೆ ನಾಳೆ ಇದನ್ನು ಮುಂದುವರಿಕೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗೊತ್ತಿಲ್ಲ ನನಗೆ. ಈ ಬಾರಿ ಅಂತೂ ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇನ್ನು ಇರೋದು ನಮ್ಗೆ 2 ದಿವಸ ಅಲ್ವ, 3 ದಿವಸ ಇದು. ಅವತಾರಗಳ ಕಥೆ ಮುಗಿಸಬಹುದೇನೋ. ಅಂತೂ ಒಂದು ಅದ್ಭುತವಾದ ಮಂತ್ರ, ಅದರ ಚಿಂತನೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಅದನ್ನು ಇವತ್ತಿಗೆ ನಿಲ್ಲಿಸೋಣ. ಮುಂದಿನ ಮಂತ್ರ ಭಾಗವನ್ನು ನಾಳೆ ಮತ್ತು ನಾಡಿದ್ದು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.